ಹಾಯ್ ಫ್ರೆಂಡ್ಸ್, ಇವಾಗ ನಾವು ಕಂಪ್ಯೂಟರ್ ಬೇಸಿಕ್ಸ್ ಕಲಿತಾ ಇದ್ದೀವಿ. ಸೊ ಕಂಪ್ಯೂಟರ್ ಬೇಸಿಕ್ಸ್ ಅಲ್ಲಿ ನಾವು ಫಸ್ಟ್ ಇವಾಗ ಕಂಪ್ಯೂಟರ್ ಬೇಸಿಕ್ಸ್ ಅಲ್ಲಿ ಏನೇನು ಬರುತ್ತೆ ಏನೇನಿರುತ್ತೆ ಅಂತ ಫಸ್ಟ್ ಟೈಮ್ ಯೂಸರ್ ಇರ್ತಾರಲ್ಲ ಅವರು ತಿಳ್ಕೊಳಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಆಲ್ರೆಡಿ ಇದು ಗೊತ್ತಿದ್ರೆ, ನೀವೇನು ಫಸ್ಟ್ ಟೈಮ್ ಯೂಸರ್ ಆಗಿಲ್ಲ, ಈಗ ಆಲ್ರೆಡಿ ಕಲ್ತಿದ್ದೀನಿ, ಕಲ್ತ್ಬಿಟ್ಟು ನೀವು ಮತ್ತೆ ಕಲಿಬೇಕು ಅಂದರೆ ಪಾರ್ಟ್ 2 ಇಂದ ನೋಡಿ ಫ್ರೆಂಡ್ಸ್. ಇದು ಪಾರ್ಟ್ 1 ಮಾತ್ರ ಇದೆ. ಪಾರ್ಟ್ 1 ಫಸ್ಟ್ ಟೈಮ್ ಯೂಸರ್ಸ್ಗೆ, ಅಂದರೆ ಕಂಪ್ಯೂಟರ್ ಬಗ್ಗೆ ಇನ್ನೂ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿಲ್ಲ, ಕಂಪ್ಯೂಟರ್ ಬಗ್ಗೆ ಗೊತ್ತೇ ಇಲ್ಲ ಅಂತಾರಲ್ಲ ಅವ್ರಿಗೆ ಇದು. ಸೊ ಫ್ರೆಂಡ್ಸ್, ಇವಾಗ ಕಂಪ್ಯೂಟರ್ ಬೇಸಿಕ್ಸ್ ಕಲಿತಾ ಇದ್ವಿ. ಸೊ ಕಂಪ್ಯೂಟರ್ ಬೇಸಿಕ್ಸಲ್ಲಿ ಒಂದು ಲುಕ್ಕಪ್ ಹಾಕೊಂಡ್ಬಂದ್ಬಿಡೋಣ, ಒಂದು 4-5 ನಿಮಿಷ. ಕಂಪ್ಯೂಟರ್ನಲ್ಲಿ ನಿಮಗೆ CPU ಇರುತ್ತೆ. ನಾರ್ಮಲ್ ಆಗಿ ಒಂದು ದೊಡ್ಡ ಬಾಕ್ಸ್ ಥರ ಇದೆಯಲ್ಲ, ಅದು CPU. ರ್ಯಾಮ್ ಅಂತ ಇರುತ್ತೆ. ರ್ಯಾಮ್ ಅಂದರೆ ಒಳಗಡೆ ಒಂದು ಕಡಿತ ಇರುತ್ತೆ, ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಂತ. ರ್ಯಾಮ್ ಅಂತ ರ್ಯಾಮ್ ಇರುತ್ತೆ. ಅದಾದಮೇಲೆ ಹಾರ್ಡ್ ಡಿಸ್ಕ್ ಇರುತ್ತೆ. ನಿಮ್ಮ ಸಿಸ್ಟಮ್ನಲ್ಲಿ ಇಷ್ಟಿರುತ್ತೆ. ಏನು ಮಾಡುತ್ತೆ ಇದು CPU ಅಂದರೆ ನಿಮ್ಮ ಕಂಪ್ಲೀಟ್ ಏನೇನು ವರ್ಕ್ ಮಾಡ್ತಿರೋ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ, ಆ್ಯಕ್ಟಿವಿಟಿ. ಅಂದರೆ ಅದರಲ್ಲಿ ಎಲ್ಲನೂ ಇರುತ್ತೆ. CPU ಮದರ್ ಬೋರ್ಡು, ಪ್ರೊಸೆಸರು ಎಲ್ಲ ಇರುತ್ತೆ. ಈ ರ್ಯಾಮ್ ಅಂದರೆ ನಿಮ್ಮ ವರ್ಕ್ ಸ್ಪೀಡ್ ಇನ್ಕ್ರೀಸ್ ಮಾಡುತ್ತೆ. ನಿಮಗೆ ನಾರ್ಮಲಾಗಿ ಒಂದು ಸಿಸ್ಟಮ್ ಇಸ್ಕೊಬೇಕಂದ್ರೆ ನಿಮಗೆ ನಾರ್ಮಲಾಗಿ ಕೇಳಿದ್ರೆ ಎಷ್ಟು GB ರ್ಯಾಮ್ ಬೇಕು ಅಂತ ಕೇಳಿರ್ತಾರೆ. ಗ್ಯಾಪ್ನ ಇದೆಯಾ, ಎಷ್ಟು GB ರ್ಯಾಮ್ ಇರಬೇಕು. ರ್ಯಾಮ್ ನಮಗೆ ಎಷ್ಟಿರುತ್ತೋ ಅದ್ರ ಪ್ರಕಾರ ಸ್ಪೀಡ್ ಬರುತ್ತೆ. ನಾವು ನಾರ್ಮಲಾಗಿ ಬೇಸಿಕ್ಸ್ಗೆಲ್ಲ ರ್ಯಾಮ್ ಏನು ಅಷ್ಟು ಬೇಗ ಆಗಿಲ್ಲ, ತುಂಬ ಕಮ್ಮಿ ಇದ್ರೂ ನಡೆಯುತ್ತೆ. ಈ ತುಂಬ ದೊಡ್ಡ ಸಾಫ್ಟ್ವೇರ್ಸ್ಗೆ ನಮಗೆ ರ್ಯಾಮ್ ಜಾಸ್ತಿ ಬೇಕಾಗುತ್ತೆ. ಬೇಸಿಕ್ಗೆ ಎಷ್ಟೇ ಕಮ್ಮಿ ರ್ಯಾಮ್ ಇದ್ರೂ ನಡೆಯುತ್ತೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಹಾರ್ಡ್ ಡಿಸ್ಕ್ ಅಂತ ಬರುತ್ತೆ. ಹಾರ್ಡ್ ಡಿಸ್ಕು ಅಷ್ಟೇ, ನಿಮ್ಗೆ ಗೊತ್ತಿರ್ಬೋದು. 360 GB ಕೊಡಿ, ಇಲ್ಲ 120 GB ಕೊಡಿ, 500 GB ಕೊಡಿ, ಆ ಥರ ಎಲ್ಲ ಕೇಳ್ತಾರೆ ಹಾರ್ಡ್ ಡಿಸ್ಕ್ ಅಂದರೆ. ಈ ಹಾರ್ಡ್ ಡಿಸ್ಕು ನೀವು ಏನೇ ಫೈಲ್ ಇರುತ್ತೋ ಆ ಫೈಲ್ ಎಲ್ಲ ಹಾರ್ಡ್ ಡಿಸ್ಕಲ್ಲಿ ಸೇವ್ ಆಗುತ್ತೆ. ನೀವು ಕ್ರಿಯೇಟ್ ಮಾಡಿರೋದೆಲ್ಲ ಸೇವ್ ಆಗುತ್ತೆ. ರ್ಯಾಮ್ ಬಂದು ನಿಮ್ಮ ಸಿಸ್ಟಮ್ ಸ್ಪೀಡ್ನ ಇನ್ಕ್ರೀಸ್ ಮಾಡುತ್ತೆ. CPU ಅಂದರೆ ಗೊತ್ತಾಯ್ತಲ್ವಾ, CPU ಅದು ಒಂದು ಭಾಗ ಕಂಪ್ಯೂಟರ್ದು, ಎಲ್ಲಾನು ಅದು ಇದು ಥರ ಹೇಳ್ಕೊಡುತ್ತೆ. ನಮ್ಮ ಫಾರ್ ಎಕ್ಸಾಂಪಲ್ CPU ನೋಡಿ ಹ್ಯೂಮನ್ ಬ್ರೈನ್ ಅಂತ ನಾವು ಕರಿತೇವೆ. ಯಾಕಂದರೆ ನಾವು ಮಾತಾಡ್ತಾ ಇದ್ರೂ ಬ್ರೈನಿಂದಾನೇ ನಾವು ಮಾತಾಡಬೇಕು, ಬ್ರೈನ್ ಕಂಟ್ರೋಲ್ ಮಾಡುತ್ತೆ ಅಲ್ವಾ, ಆ ಥರ. ಸೊ ರ್ಯಾಮ್ನ ವರ್ಕಿಂಗ್ ಡೆಸ್ಕ್ ಅಂತ ನಾವು ಕರಿತೇವೆ. ಆ ಡೆಸ್ಕ್ನ ಸ್ಟೋರೇಜ್ ಕಬೋರ್ಡ್ ಅಂತ ನಾವು ಕರಿತೀವಿ, ಶಾರ್ಟ್ಕಟ್ಟಲ್ಲಿ ಹೇಳಬೇಕು ಆದರೆ. ಸೊ ನೆಕ್ಸ್ಟ್ ನಮಗೆ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಅಂತ ನಾವು ಕರಿತೀವಿ. ನಾರ್ಮಲ್ ಆಗಿ ವಾಟ್ ಈಸ್ ಇನ್ಪುಟ್ ಡಿವೈಸ್, ವಾಟ್ ಈಸ್ ಔಟ್ಪುಟ್ ಡಿವೈಸ್ ಅಂತ ಕೇಳ್ತಾರೆ, ಸ್ಕೂಲಲ್ಲಿ ಗ್ಯಾಪ್ನ ಇರುತ್ತೆ. ಸೊ ಅದಕ್ಕೋಸ್ಕರ ಜಸ್ಟ್ ಬೇಸಿಕ್ಕಾಗಿ ತಿಳ್ಕೊಬೇಕಾಗುತ್ತೆ ಕಂಪ್ಯೂಟರ್ ಬೇಸಿಕ್ ಫಸ್ಟ್ ಟೈಮ್ ಯೂಸರು. ಸ್ನೇಹಿತರೆ, ಸೊ ಇನ್ಪುಟ್ ಡಿವೈಸ್ ಅಂತ ಇರುತ್ತೆ. ಇನ್ಪುಟ್ ಡಿವೈಸ್ ಅಂದರೆ ಏನು ಅಂದರೆ ಕೀಬೋರ್ಡ್. ನಮ್ಮ ಹತ್ರ ಏನಿದೆ, ಕೀಬೋರ್ಡು, ಮೌಸು, ಸ್ಕ್ಯಾನರು, ಮೈಕ್ರೋಫೋನ್ ಅಂದರೆ ನಾನೀಗ ಮಾತಾಡ್ತಾ ಇದ್ದೀನಿ, ನೀವು ವಾಯ್ಸ್ ಕೇಳಿಸ್ಕೊತಾ ಇದ್ದೀರ, ಅದೇ ಮೈಕ್ರೋಫೋನ್. ಸೊ ಇದನ್ನೆಲ್ಲ ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಇನ್ಪುಟ್ ಏನಿದು, ನಾರ್ಮಲ್ ಆಗಿ ಇನ್ಪುಟ್ ಅಂದರೆ ನೀವು ನೋಡ್ಬೋದು. ಈಗ ಇದೆಲ್ಲ ಬಂದು ನಾವೀಗ ಟೈಪ್ ಮಾಡಿದ್ರೆ ಕಂಪ್ಯೂಟರ್ ಇನ್ಫಾರ್ಮೇಷನ್ ಹೋಗುತ್ತೆ. ಎ ಅಂತ ಟೈಪ್ ಮಾಡಿ ಕಂಪ್ಯೂಟರ್ ಎ ಅಂತ ಬರ್ಕೊಳ್ಳುತ್ತೆ. ಮೌಸಲ್ಲಿ ನಾನು ಕ್ಲಿಕ್ ಕೊಟ್ಟರೆ ಕಂಪ್ಯೂಟರ್ ಕ್ಲಿಕ್ ಆಗುತ್ತೆ. ಸ್ಕ್ಯಾನರ್, ನಾನಿಲ್ಲಿ ಸ್ಕ್ಯಾನ್ ಕೊಟ್ಟರೆ ಅಲ್ಲಿ ಸ್ಕ್ಯಾನ್ ಆಗುತ್ತೆ ಕಂಪ್ಯೂಟರಲ್ಲಿ. ನಾನಿಲ್ಲಿ ಮಾತಾಡಿದ್ರೆ ಕಂಪ್ಯೂಟರ್ಲಿ ಸ್ಟೋರ್ ಆಗುತ್ತೆ. ಇನ್ಪುಟ್, ನಾನಿಲ್ಲಿ ಏನು ಇನ್ಪುಟ್ ಮಾಡ್ತಾ ಇದ್ದೀನೋ ಅದೆಲ್ಲ ಸೆಂಡ್ ಇನ್ಫಾರ್ಮೇಷನ್ ಟು ದ ಕಂಪ್ಯೂಟರ್. ನಾನು ಇಲ್ಲಿ ಏನೇ ಟೈಪ್ ಮಾಡಿದ್ರು ಅದು ಇನ್ಫಾರ್ಮೇಷನ್ ಕಂಪ್ಯೂಟರ್ಗೆ ಹೋಗುತ್ತೆ. ಅದನ್ನೆಲ್ಲ ಇನ್ಪುಟ್ ಡಿವೈಸ್ ಅಂತ ನಾವು ನಾರ್ಮಲ್ ಆಗಿ ಕರಿತೀವಿ, ಸರಿನಾ. ನೆಕ್ಸ್ಟ್ ಔಟ್ಪುಟ್ ಡಿವೈಸ್ ಅಂದರೆ ಏನು ಅಂದರೆ, ಈಗ ಸ್ಕ್ರೀನ್ ಏನು ನೋಡ್ತಾ ಇದ್ದೀವಿ ಅದನ್ನು ಡಿಸ್ಪ್ಲೇ ಅಂತ ಕರಿತೀವಿ. ಆ ಸ್ಕ್ರೀನು ಅಂದರೆ ಈಗ ನಾನು ಬರಿತಾ ಇರೋದು ಸ್ಕ್ರೀನ್, ಸೊ ಅದನ್ನು ಡಿಸ್ಪ್ಲೇನ ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಮಾನಿಟರ್ ಸ್ಕ್ರೀನ್ ಔಟ್ಪುಟ್ ಡಿವೈಸ್, ಪ್ರಿಂಟರ್ ಔಟ್ಪುಟ್ ಡಿವೈಸ್, ಸ್ಪೀಕರ್ ಔಟ್ಪುಟ್ ಡಿವೈಸ್. ಸೊ ಇವಾಗ ಇನ್ಪುಟ್ ಮತ್ತು ಔಟ್ಪುಟ್ ಅಂತ ಗೊತ್ತಾಯ್ತಲ್ವಾ, ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸ್ ಅಂತ ಇರುತ್ತೆ. ನೆಕ್ಸ್ಟು ಇಂಟರಾಕ್ಟಿವ್ ಕಂಟ್ರೋಲ್ ಅಂತ ಇರುತ್ತೆ. ಇಂಟರಾಕ್ಟಿವ್ ಕಂಟ್ರೋಲ್ ಅಂದರೆ ಮೌಸಲ್ಲಿ ನಾವು ಕ್ಲಿಕ್ ಕೊಡ್ತೀವಲ್ಲ, ಮೌಸಲ್ಲಿ ಇರೋದೇ ಎರಡೇ ಕ್ಲಿಕ್, ಒಂದು ಲೆಫ್ಟ್ ಅಂದರೆ ಒಂದು ಲೆಫ್ಟ್ ಕ್ಲಿಕ್, ಒಂದು ರೈಟ್ ಕ್ಲಿಕ್. ನಾವು ನಾರ್ಮಲಾಗಿ ಜಾಸ್ತಿ ಯೂಸ್ ಮಾಡಿ ಲೆಫ್ಟ್ ಕ್ಲಿಕ್. ಸೊ ಮೌಸ್ ಲೆಫ್ಟ್ ಕ್ಲಿಕ್ ಸೆಲೆಕ್ಟ್ ಆಗುತ್ತೆ, ರೈಟ್ ಕ್ಲಿಕ್ ಬಂದುಬಿಟ್ಟು ಮೆನ್ಯೂ ಬಾರ್ನ ಓಪನ್ ಮಾಡುತ್ತೆ. ಅದು ಏನಂತ ನಿಮಗೆ ಗೊತ್ತಾಗುತ್ತೆ ಬರ್ತಾ. ಸೊ ನಾವು ನಾರ್ಮಲ್ ಕಂಪ್ಯೂಟರ್ ಅಂದರೆ ಕಲಿಬೇಕು. ಕಂಪ್ಯೂಟರಲ್ಲಿ ಏನಿರುತ್ತೆ, CPU ಇರುತ್ತೆ, ರ್ಯಾಮ್ ಇರುತ್ತೆ, ಹಾರ್ಡ್ ಡಿಸ್ಕ್ ಇರುತ್ತೆ. ಅದನ್ನು ನಮ್ಗೆ ಗೊತ್ತಾಯಿತು, ಒಂದು ನಿಮಿಷದಿಂದ ಕಲ್ತಿದ್ದು. ಇವಾಗ ಇನ್ಪುಟ್ ಡಿವೈಸ್ ಅಂದರೆ ಏನು, ಕೀಬೋರ್ಡ್ ಇರುತ್ತೆ, ಮೌಸ್ ಇರುತ್ತೆ, ಸ್ಕ್ಯಾನ್ ಇರುತ್ತೆ, ಮೈಕ್ರೋಫೋನ್ ಇರುತ್ತೆ. ಔಟ್ಪುಟ್ ಡಿವೈಸ್ ಅಂದರೆ ಏನು, ಮಾನಿಟರು, ಸ್ಕ್ರೀನು, ಪ್ರಿಂಟರ್, ಸ್ಪೀಕರ್. ಇಂಟರಾಕ್ಟಿವ್ ಕಂಟ್ರೋಲ್ ಅಂದರೆ ಏನು, ಮೌಸ್ ಲೆಫ್ಟ್ ಕ್ಲಿಕ್ ಕೊಟ್ಟರೆ ಇಂಟರಾಕ್ಟಿವ್ ಕಂಟ್ರೋಲ್, ರೈಟ್ ಕ್ಲಿಕ್ ಕೊಟ್ಟರೆ ಓಪನ್ ಮೆನ್ಯೂ, ಅಷ್ಟೇ. ಸೊ ಇದು ಜಸ್ಟ್ ಬೇಸಿಕ್ ಕಂಪ್ಯೂಟರ್ನಲ್ಲಿ ಇದು ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ನಾವು ಕಂಪ್ಯೂಟರ್ ಕಲ್ತಿದ್ದೀವಿ, ಓಕೆ ನೀ ಕಂಪ್ಯೂಟರ್ ಗೊತ್ತು ಹಂಗಂದ್ರೆ ಅದ್ರ ಇನ್ಪುಟ್ ಹೇಳಪ್ಪ, ಔಟ್ಪುಟ್ ಹೇಳಪ್ಪ ಅಂದರೆ ನಾವು ಇದನ್ನು ಈಸಿಯಾಗಿ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವಾಗ ಪಾರ್ಟ್ಸ್ ಆಫ್ ದ ಕಂಪ್ಯೂಟರಲ್ಲಿ ಪಾರ್ಟ್ಸ್ ಇರುತ್ತೆ.
ಏನೇನು ಪಾರ್ಟ್ಸ್ ಇರುತ್ತೆ. ನೀವು ಬೇಕಾದ್ರೆ ಕಂಪ್ಯೂಟರ್ ಸಿ ಪಿ ಯು ಅಂತ ನಾವೇನು ಕರಿತೀವಲ್ವಾ, ಅದನ್ನು ನೀವು ಜಸ್ಟ್ ಒಂದು ಬಾಕ್ಸ್ ಇರುತ್ತೆ, ಓಪನ್ ಮಾಡಿ ನೋಡಿದ್ರೆ ಸ್ಕ್ರೂ ಇರುತ್ತೆ, ಇದೆಲ್ಲ ನಿಮ್ಗೆ ಇರುತ್ತೆ. ಪ್ರೊಸೆಸರ್ ಇರುತ್ತೆ, ಇದು ಪ್ರೊಸೆಸರು, ಸಿ ಪಿ ಯುನಲ್ಲಿ ಪ್ರೊಸೆಸರ್ ಇರುತ್ತೆ, ಪ್ರೊಸೆಸರು, ಮದರ್ ಬೋರ್ಡ್ ಇರುತ್ತೆ, ಜಿ ಪಿ ಯು ಅನ್ನೋದಿರುತ್ತೆ, ರ್ಯಾಮ್ ಅಂದರೆ ನಾವು ಅವೆಲ್ಲ ಓದಿದ್ವಲ್ಲ ಅದು, ಜಿ ಪಿ ಯು ಇರುತ್ತೆ, ಹಾರ್ಡ್ ಡಿಸ್ಕ್ ಇರುತ್ತೆ, ಎಸ್ ಎಸ್ ಟಿ ಇರುತ್ತೆ, ಕೂಲಿಂಗ್ ಫ್ಯಾನ್ ಇರುತ್ತೆ, ಕೂಲಿಂಗ್ ಸಿಸ್ಟಮ್ ಇರುತ್ತೆ, ಸಾಲಿಡ್ ಸ್ಟೇಟ್ ಡ್ರೈವ್ ಇರುತ್ತೆ, ಪವರ್ ಸಪ್ಲೈ ಇರುತ್ತೆ, ಕೂಲಿಂಗ್ ಫ್ಯಾನ್ ಇರುತ್ತೆ, ಆಲ್ರೆಡಿ ಡಬಲ್ ಇದೆ ಬಟ್ ಫ್ಯಾನ್ ತುಂಬ ಇರುತ್ತೆ, 2-3 ಇರ್ತವೆ. ಓಕೆ, ಕೂಲಿಂಗ್ ಸಿಸ್ಟಮ್ ಇರುತ್ತೆ, ಸೌಂಡ್ ಕಾರ್ಡ್ ಇರುತ್ತೆ, ಐಒ ಪೋರ್ಟ್ಸ್ ಇರುತ್ತೆ, ಬಯೋಸ್ UEFI ಇರುತ್ತೆ, VGA ಪೋರ್ಟ್ ಇದು ಕಂಪಲ್ಸರಿ ಇರುತ್ತೆ. ಇವಾಗ HDMI ಪೋರ್ಟು ಬಂದಿದೆ ಇವಾಗ. ಸೊ ಮಾನಿಟರ್ ನಾವು ಏನು ಯೂಸ್ ಮಾಡ್ತೀವಿ, ಮಾನಿಟರ್, ಪ್ರಿಂಟರು, ಇದು ಸ್ಕ್ಯಾನರು, ಇದು ಮೌಸು, ಇದು ಕೀಬೋರ್ಡು, ಇದು ಇಂಟರ್ನೆಟ್ ಅಂದರೆ ಎಥರ್ನಲ್ ಪೋರ್ಟ್ ಅಂತ ಕರಿತೇವೆ, ಇದು ಕೇಸ್ ಚಾಸಿಸ್ ಅಂದರೆ ನಿಮ್ಮ ಸಿ ಪಿ ಯುದು ಆಚೆ ಚೇಸ್ ಇರುತ್ತೆ, ಒಳಗಡೆ ಇದೆಲ್ಲ ಫಿಟ್ ಆಗಿರುತ್ತೆ. ಈ ಸಿ ಪಿ ಯು ಅನ್ನೋದು ಇರುತ್ತಲ್ಲ, ಸಿ ಪಿ ಯು ಒಳಗಡೆ ಇದನ್ನೆಲ್ಲ ಫಿಟ್ ಮಾಡಿರ್ತಾರೆ ಒಂದೊಂದು. ಇದರಲ್ಲಿ ಯಾವುದೋ 1-2 ಫಿಟ್ ಆಗದಿರೇ ಇರ್ಬೋದು, ಆಗಿಲ್ಲ ಅಂದ್ರೆ ನಡೆಯುತ್ತೆ, ಬೇಕಾದವರು ಮಾಡಿಸ್ಕೊತಾರೆ ಫಿಟ್ಟಿಂಗ್. ಓಕೆ, ನಾರ್ಮಲ್ ಬೇಸಿಕ್ ಕಂಪ್ಯೂಟರ್ ಅಂದರೆ ಇಷ್ಟು ನಿಮಗೆ ಸಿ ಪಿ ಯುನಲ್ಲಿ ಇನ್ಸ್ಟಾಲ್ ಆಗಿರುತ್ತೆ ಸ್ನೇಹಿತರೆ. ಸೊ ಇವಾಗ ಇಷ್ಟಿರುತ್ತೆ ಅಲ್ವಾ. ಇವಾಗ ನಮಗೆ ನಾರ್ಮಲಾಗಿ ರ್ಯಾಮ್ಗೆ ಶಾರ್ಟ್ಕಟ್ ಏನು ಅಂದರೆ ರ್ಯಾಂಡಮ್ ಆಕ್ಸಸ್ ಮೆಮೊರಿ. ರ್ಯಾಮ್ಗೆ ಶಾರ್ಟ್ಕಟ್. ರ್ಯಾಮ್ ಅಂದರೆ ಹೇಗಿರುತ್ತೆ ಅಂದರೆ ನಾನು ಆಲ್ರೆಡಿ ನಿಮಗೆ ಇಲ್ಲಿ ತೋರಿಸಿದ್ದೆ ನಿಮಗೆ. ರ್ಯಾಮ್ ಅಂದರೆ ನೋಡಿ, ಇದೆ ರ್ಯಾಮ್ ಅನ್ನೋದು ಈ ಥರ ಇರುತ್ತೆ. ಅದು ಸಹ ನಿಮ್ಮ ಸಿ ಪಿ ಯು ಒಳಗಡೆ ಇರುತ್ತೆ. ಓಕೆ, ಅದು GB ಮೇಲೆ ಇರುತ್ತೆ. ಒಬ್ರೊಬ್ರು MB ಹಾಕಿಸ್ಕೊತಾರೆ, ಮುಂಚೆ ಎಲ್ಲ MB ಹಾಕ್ಸ್ಕೊತಾರೆ, ಇವಾಗೆಲ್ಲ 1 GB 2 GB 3 GB, ಸಾರಿ 1 GB 2 GB 3 GB ಆ ಥರ. ಅಂದರೆ ಎರಡು ಸ್ಲಾಟ್ ಇರುತ್ತೆ ನಿಮಗೆ. ಒಂದ್ರಲ್ಲಿ 2 GB ಹಾಕ್ತಾರೆ, ಇನ್ನೊಂದ್ರಲ್ಲಿ 1 GB ಹಾಕ್ತಾರೆ, ಇಲ್ಲಾರು ಒಂದೇ ಒಂದನ್ನು ಹಾಕೊಬೋದು, 1 GB ಅಂತ ಹಾಕೊಬೋದು. ಆ ಥರ 8 GB. ಈಗ ನಂದು 4+4 ಇದೆ, 8 GB ಇದೆ. ಓಕೆ, ನಿಮ್ದು ಅಷ್ಟೇ ಇರಬೇಕಂತ ಏನಿಲ್ಲ. 1 GB ಇದ್ರೂ ಬೇಸಿಕ್ ಕೊಡುತ್ತೆ, 512 MB ಇದ್ರೂ ಬೇಸಿಕ್ ಕೊಡುತ್ತೆ. ಯಾಕಂದರೆ ಬೇಸಿಕ್ಗೆ ನಮಗೆ ರ್ಯಾಮ್ ಇಷ್ಟೇ ಇರಬೇಕು, ನನಗೆ ಇದು ಗೇಮಿಂಗ್ ಬೋರ್ಡ್ ಇಷ್ಟು ಇರಬೇಕು ಅಂತ ಏನೂ ಇಲ್ಲ. ಸೊ ರ್ಯಾಮ್ಗೆ ನಿಮ್ಗೆ ಗೊತ್ತಾಯ್ತಲ್ಲ, ಫುಲ್ ಫಾರ್ಮ್ ರ್ಯಾಂಡಮ್ ಆಕ್ಸಸ್ ಮೆಮೊರಿ. ಓಕೆ, ಇದು ಏನು ಮಾಡುತ್ತೆ ಅಂದರೆ ತುಂಬ ಫಾಸ್ಟಾಗಿ ಮೆಮೊರಿನ ಇದು ತಗೊಳುತ್ತೆ. ಅದಕ್ಕೆ ನಾನು ಏನಾದರೂ ಈಗ ಒಂದು ಲೈನ್ ಹಾಕ್ತಾ ಇದ್ದೀನಲ್ವ, ಈ ಲೈನ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಾದ್ರೆ, ಈ ಲೈನ್ ಹಾಕ್ಬೇಕಂದ್ರೆ ನೋಡಿ ಹಿಂಗೆ ನಿಮ್ಗೆ ಕಾಣಿಸ್ತು, ಆ ಲೈನ್ ರ್ಯಾಮಿಂದಾನೇ ಹಾಕ್ತಾ ಇರೋದು. ಅದು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಅದೇ ರ್ಯಾಮ್ ತುಂಬ ಕಮ್ಮಿ ಇದ್ರೆ ಹಿಂಗೆ ಲೈನ್ ಹಾಕಿದಾಗ ಇದು, ಅದನ್ನು ನಾವು ನಾರ್ಮಲಾಗಿ ಹೆಂಗೆ ಮೊಬೈಲ್ನಲ್ಲಿ GB ಮೇಲೆ ಇರುತ್ತೋ ಅದೇ ಥರ ಇದು. ಸೊ ಇಲ್ಲಿ ಈ ಥರ ಆಯಿತು. ಇದು ರ್ಯಾಂಡಮ್ ಆಕ್ಸಸ್ ಮೆಮೊರಿ, ರ್ಯಾಮ್ ಅಲ್ಲ. ಸೊ ನೆಕ್ಸ್ಟ್ ಹಾರ್ಡ್ ಡಿಸ್ಕ್ ಅಂತ ಇರುತ್ತೆ, ಹಾರ್ಡ್ ಡಿಸ್ಕ್ ಸ್ಟೋರೇಜು. ಇದು ಬಂದುಬಿಟ್ಟು ಹಾರ್ಡ್ ಡಿಸ್ಕ್ ಸ್ಟೋರೇಜಲ್ಲಿ ಏನು ಮಾಡುತ್ತೆ ಅಂದರೆ, ನೀವು ಏನೇ ಒಂದು ಫೈಲ್ ಇರಲಿ ನೋಡಿ, ಆ್ಯಪ್ ಅಂದರೆ ಸಾಫ್ಟ್ವೇರ್ಸು, ವೀಡಿಯೋಸು, ಡಾಕ್ಯುಮೆಂಟ್ಸು, ಫೋಟೋ, ಇನ್ನಿತರದ್ದು ಏನೇ ಇನ್ಫಾರ್ಮೇಷನ್ ನಿಮ್ಮ ಸಿಸ್ಟಮಲ್ಲಿದ್ದರೂ ಇದೆಲ್ಲ ಹಾರ್ಡ್ ಡಿಸ್ಕ್ ಅನ್ನೋ ಒಂದು ಡಿಸ್ಕ್ ಡ್ರೈವ್ ಇರುತ್ತೆ, ಅದರಲ್ಲಿ ಸ್ಟೋರ್ ಆಗಿರುತ್ತೆ. ನೀವು ಯಾವ ರೀತಿ ಸ್ಟೋರ್ ಆಗಿರುತ್ತೆ ಅಂದರೆ, ಕಂಪ್ಯೂಟರ್ನ ನೀವು ಆಫ್ ಮಾಡಿದ್ರೂ ಸಹ ಈ ಹಾರ್ಡ್ ಡಿಸ್ಕಲ್ಲಿ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಸೊ ಇವಾಗ ಇದು ಜಸ್ಟ್ ಬೇಸಿಕ್ಕು. ಇವಾಗ ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ, ಮೌಸ್ ಆಪ್ರೇಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ, ನಾನು ನಿಮಗೆ ಯಾವ ರೀತಿ ಆಪ್ರೇಟ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನಾರ್ಮಲ್ಲಾಗೆ ನಮಗೂ ಡೆಸ್ಕ್ಟಾಪ್ ಅಂತ ಕರಿತೀವಿ. ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಇದನ್ನು ನಾನು ಡೆಸ್ಕ್ಟಾಪ್ ಅಂತ ಕರಿತೀನಿ, ಸರಿನಾ. ಇದರಲ್ಲಿ ಇಲ್ಲೆಲ್ಲ ರೀಸೈಕಲ್ ಬಿನ್ ಅಂತ ಇರುತ್ತೆ, ಕೆಳಗಡೆ ನೋಡಿ ಇಲ್ಲಿ ಒಂಥರ ಇರುತ್ತೆ. ನಾನು ಇಲ್ಲಿ ನೋಡ್ಬೋದು ಟೈಪ್ ಇಯರ್ ಟು ಸರ್ಚ್ ಅಂತ ಇದೆ. ಇಲ್ಲಿ ಮೌಸ್ನ ತೊಗೊಂಬಂದು ಇದ್ರ ಮೇಲೆ ಇಕ್ತೇನೆ. ಇಕ್ಕಿದ ನಂತರ PAINT ಅಂತ ಟೈಪ್ ಮಾಡ್ತೀನಿ. ಪೈಂಟ್ ಅನ್ನೋ ಒಂದು ಆ್ಯಪ್ ಬರುತ್ತೆ. ಮೌಸ್ನ ಹಂಗೆ ಮೇಲೆ ತೊಗೊಂಡು ಹೋಗ್ತೀನಿ. ನೀವು ನೋಡ್ಬೋದು ಅಲ್ಲಿ ಒಂದು ಹ್ಯಾಂಡ್ ಸಿಂಬಲ್ ಬಂತು, ಆವಾಗ ನಾನು ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಓಪನ್ ಆಗುತ್ತೆ. ಇಲ್ಲಿ ನಾವು ಇದು ಎದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಈಗ ಸದ್ಯಕ್ಕೆ ನಾರ್ಮಲಾಗಿ ಪೇಂಟು ಡ್ರಾಯಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ. ಬಟ್ ಇಲ್ಲಿ ನಾವು ಫಸ್ಟ್ ಟೈಮ್ ಯೂಸರ್ ಆಗಿರೋ ಕಾರಣ, ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ಯೂಸರ್ ಆಗಿರೋ ಕಾರಣ ನೋಡ್ತಾ ಇದ್ದೀರಾ. ಸೊ ಅವಾಗ ನಮಗೆ ಮೌಸ್ ಬಗ್ಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಗ್ರಿಪ್ ಬೇಕು ಮೌಸು. ಯಾಕಂದರೆ ನೆಕ್ಸ್ಟ್ ಸಾಫ್ಟ್ವೇರ್ ಬಂದಾಗ ಫೈಲು ಮೆನ್ಯೂ ಎಲ್ಲ ಓಪನ್ ಮಾಡಬೇಕು, ಗ್ರಿಪ್ ಬೇಕು. ನಾವು ಇವಾಗ ನಾರ್ಮಲಾಗಿ ಹಿಂಗೆ ಮೂವ್ ಮಾಡಿದ್ರೆ ಹೆಂಗೆ ಹೋಗ್ತಾ ಇರುತ್ತೆ ಮೌಸು, ಫಸ್ಟ್ ಟೈಮ್ ಯೂಸರ್ಗೆ ಅಲ್ವಾ, ಹೆಂಗೆ ಹೋಗ್ತಾ ಇರುತ್ತೆ, ಅದು ಕಾಮನ್. ನಾನು ಸಹ ಆ ಸ್ಟೇಜಿಂದ ಬಂದ್ಬಿಟ್ಟು ಹಿಂಗಾಗಿರ್ತೀನಿ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಬ್ರಷ್ ಅಂತ ಇದೆ, ಆಲ್ರೆಡಿ ಸೆಲೆಕ್ಟ್ ಆಗಿದೆ.
ಸೊ ಇದರಲ್ಲಿ ನಾನು ಒಂದು ಸರ್ಕಲ್ನ ಕ್ರಿಯೇಟ್ ಮಾಡ್ತೀನಿ. ಸರ್ಕಲ್ ಯಾವ ರೀತಿ ಕ್ರಿಯೇಟ್ ಮಾಡ್ತೀನಿ ಅಂದರೆ ನಾನು ಮೌಸ್ ಮೇಲೆ ಒಂದ್ಸತಿ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟು ಮೌಸ್ ಕ್ಲಿಕ್ ಬಿಡೋಕ್ಕೆ ಹೋಗಲಿಲ್ಲ, ಹಂಗೆ ಇದೆ, ಮೌಸ್ನ ಹಂಗೆ ಮೂವ್ ಮಾಡ್ತೀನಿ. ಸರ್ಕಲ್ ಥರ ಹಂಗೆ ಮೂವ್ ಮಾಡ್ತೀನಿ. ನಾನಿನ್ನು ಮೌಸ್ದು ಕ್ಲಿಕ್ ಬಿಟ್ಟಿಲ್ಲ. ಓಕೆ, ಹಿಂಗೆ ಮೂವ್ ಮಾಡಿಬಿಟ್ಟು ಈ ಥರ ಮಾಡ್ತೀನಿ. ಎಲ್ಲಿ ಸರ್ಕಲ್ ಎಂಡ್ ಆಯಿತು ಆವಾಗ ಮೌಸ್ ಕ್ಲಿಕ್ನ ನಾನು ಬಿಡ್ತೇನೆ. ನೋಡಿ, ಸರ್ಕಲ್ ಆಯಿತು. ಅದೇ ರೀತಿ ಬಾಕ್ಸ್ ಸಹ ಮಾಡ್ಬೋದು. ಅದೇ ರೀತಿ ಸೇಮ್ ಕ್ಲಿಕ್ ಕೊಡ್ತೀರಾ, ಹಂಗೆ ಕ್ಲಿಕ್ ಬಿಡಕ್ಕೆ ಹೋಗ್ಬೇಡಿ, ಹಂಗೆ ಸ್ಟ್ರೈಟ್ ಲೈನ್ ಇರ್ತೀರ, ಮತ್ತೆ ರೈಟ್ ಸೈಡ್ ಹೋಗ್ತೀರಾ ಮೌಸಲ್ಲಿ, ಮತ್ತೆ ಅಪ್ವರ್ಡ್ಸ್ ಹೋಗ್ತೀರಾ ಮೌಸಲ್ಲಿ, ಮತ್ತೆ ಲೆಫ್ಟ್ ಸೈಡ್ ಬರ್ತೀರಾ. ನಿಮ್ಗೆ ಎಲ್ಲಿ ಸಾಕು ಅನ್ಸುತ್ತೋ ಅಲ್ಲಿ ಮೌಸಲ್ಲಿ ಏನು ಬಟನ್ ಕ್ಲಿಕ್ ಕೊಟ್ಟಿರ್ತೀರ ಅದು ಬಿಟ್ಬಿಡ್ತೀರಾ. ಸರಿನಾ? ಈ ಥರ ಮಾಡ್ಕೊಬೋದು. ಮತ್ತು ಸ್ಟ್ರೈಟ್ ಲೈನ್ಸು ಹಾಕೊಬೋದು. ನೀವು ನೋಡಿ, ಈ ಥರ ಸ್ಟ್ರೈಟ್ ಲೈನ್ಸು ಹಾಕೊಬೋದು. ಕ್ಲಿಕ್ ಕೊಡ್ತೀರಾ, ಕ್ಲಿಕ್ ಕೊಟ್ಟು ಹಂಗೆ ಡೌನ್ ಮಾಡಿ ಹಂಗೆ ಕರ್ಕೊಂಬನ್ನಿ, ನೋಡಿ ಸ್ಟ್ರೈಟ್ ಲೈನ್ ಆಗುತ್ತೆ. ಓಕೆ, ಮತ್ತೆ ಕ್ಲಿಕ್ ಕೊಟ್ಟು ಹಂಗೆ ಡೌನ್ ಬನ್ನಿ, ಸ್ಟ್ರೈಟ್ ಲೈನ್ ಆಗುತ್ತೆ. ನಮಗೆ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ಮೌಸ್ ಬಿಟ್ಬಿಡ್ಬೇಕು. ಅದೇ ರೀತಿ ಈ ರೀತಿನೂ ಡ್ಯಾಶ್ ಲೈನ್ಸು ಹಾಕ್ಬೋದು. ಓಕೆ, ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಮಗೆ ಮೌಸು ಇದು ಬರುತ್ತೆ, ಮೌಸ್ ಅಂತ ಬರುತ್ತೆ. ಸೊ ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಏನೇನೋ ಇದೆ, ಬಾಕ್ಸು, ರೆಕ್ಟ್ಯಾಂಗಲ್ ಏನೇನೋ ಇದೆ ಶೇಪು. ಯಾವುದೋ ಒಂದು ತಗೊತೀನಿ. ಇವಾಗ ಈ ಥರ ಏನೋ ಓವಲ್ ಅಂತ ಇದೆ, ಇದನ್ನು ತಗೊತೀನಿ. ತಗೊಂಡು ಈಗ ನೋಡಿ ಒಂದು ಸರ್ಕಲ್ ಏನೋ ಈ ಥರ ಹಾಕ್ತೀನಿ, ಈ ಥರ ಹಾಕ್ತೀನಿ. ಆದಾಗ ಇಲ್ಲಿ ಒಂದು ಬಾಕ್ಸ್ ಥರ ಬಂತು. ಇವಾಗ ಇದನ್ನು ಮೂವ್ ಮಾಡ್ಬೋದು, ಮೇಲೆ ಮೂವ್ ಮಾಡಿ, ರೈಟ್ ಮೂವ್ ಮಾಡಿ, ಇಲ್ಲಿ ಮೂವ್ ಮಾಡಿ, ಇಲ್ಲಿ ಮೂವ್ ಮಾಡಿ, ಇಲ್ಲಿ ಮೂವ್ ಮಾಡಿ. ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಬೇರೆ ಏನಾದರೂ ಬೇಕಾ, ಬೇರೆ ಏನಾದರೂ ಡಿಸೈನ್ ತಗೊಳ್ಳಿ, ಹಿಂಗೆ ಹಾಕಿ ಇದನ್ನು ಸಹ ಹಿಂಗೆ ಮೂವ್ ಮಾಡಿ, ಹಿಂಗೆ ಮೂವ್ ಮಾಡಿ, ಹಿಂಗೆ ಮೂವ್ ಮಾಡಿ, ಹಿಂಗೆ ಮೂವ್ ಮಾಡಿ ಫ್ರೆಂಡ್ಸ್. ಓಕೆ, ಅವಾಗ ನಮಗೆ ಮೌಸ್ ಕಂಟ್ರೋಲ್ ಬರುತ್ತೆ. ಒಂದು 20 ನಿಮಿಷ ಹಂಗೆ ಪ್ರಾಕ್ಟೀಸ್ ಮಾಡಿದ್ರೆ ಮೌಸ್ ಕಂಟ್ರೋಲ್ ಬರುತ್ತೆ. ನಾವು ಅವಾಗ ಇದಕ್ಕೆ ಹೋಗ್ಬೋದು. ಸೊ ಇವಾಗ ಕ್ಲೋಸ್ ಮಾಡಬೇಕು ಈ ಆ್ಯಪ್ನ ಅಂದರೆ ಮೇಲ್ಗಡೆ ಎಕ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಾಗ ಈ ರೀತಿ ಕೇಳುತ್ತೆ, ಡೂ ಯು ವಾಂಟ್ ಟು ಸೇವ್ ಚೇಂಜಸ್ ಟು ಅನ್ಟೈಟಲ್ಡ್ ಅಂತ ಬರುತ್ತೆ. ಡೋಂಟ್ ಸೇವ್ ಅಂತ ಕೊಡಿ, ಈ ರೀತಿ ಆಗುತ್ತೆ. ಸೊ ಈಗ ಬೇಸಿಕಲಿ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಏನು ಅಂದರೆ ನಮ್ಮ ಸಿಸ್ಟಮ್ನ ಆಫ್ ಮಾಡೋದು. ನಮ್ಮ ಸಿಸ್ಟಮ್ನ ಡೈರೆಕ್ಟಾಗಿ ಆಫ್ ಮಾಡೋಕೆ ಹೋಗ್ಬಾರ್ದು, ಸ್ವಿಚ್ಚು. ಓಕೆ, ಆನ್ ಮಾಡೋದು ಹೇಗೆ ಅಂದರೆ ನಿಮ್ಗೆ ಗೊತ್ತು, ಸಿ ಪಿ ಒಂದು ದೊಡ್ಡ ಬಟನ್ ಇರುತ್ತೆ, ಕ್ಲಿಕ್ ಕೊಟ್ಟರೆ ಆನ್ ಆಗಿಬಿಡುತ್ತೆ ಅಲ್ವಾ. ಸೊ ಆಫ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಆಫ್ ಮಾಡೋಕೆ ಹೋಗ್ಬಾರ್ದು. ಇಲ್ಲಿ ನೋಡಿ, ನೀವು ಇಲ್ಲಿ ಒಂದು ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಹೋಗಬೇಕು. ಹೋದ ನಂತರ ಇಲ್ಲಿ ನೋಡ್ಬೋದು ನೀವು ಪವರ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಬೇಕು. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ನಂತರ ಇಲ್ಲಿ ನಿಮಗೆ ಶಟ್ ಡೌನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಶಟ್ ಡೌನ್, ಅದ್ರ ಮೇಲೆ ಕ್ಲಿಕ್ ಕೊಡಬೇಕು. ಕ್ಲಿಕ್ ಕೊಟ್ಟಾಗ ಅದು 1 ರಿಂದ 2 ನಿಮಿಷ ತಗೊಳುತ್ತೆ ಸಿಸ್ಟಮ್ ಆಫ್ ಮಾಡೋಕ್ಕೆ. ನಿಮಗೆ ಸಿಸ್ಟಮ್ ಹೆಂಗೆ ಆಫ್ ಆಗಿದೆ ಅಂತ ಗೊತ್ತಾಗುತ್ತಂತೆ. ನಿಮ್ಮ ಸಿ ಪಿ ಯು ಸೌಂಡ್ ಇರುತ್ತೆ, ಆಫ್ ಆಗಿದ ತಕ್ಷಣ ಸೌಂಡ್ ಎಲ್ಲ ನಿಂತೋಗುತ್ತೆ. ಆ ಸೌಂಡ್ ಏನಂದ್ರೆ ಫ್ಯಾನ್ ತಿರುಗ್ತಾ ಇರುತ್ತೆ, ಅದರದ್ದೇ ಸೌಂಡ್. ಓಕೆ, ಸೌಂಡ್ ನಿಂತೋಗಿರುತ್ತೆ. ಸೊ ಅವಾಗ ಆಫ್ ಆಗಿದೆ ಅಂತ ಗೊತ್ತಾದ್ಮೇಲೆ ಸ್ವಿಚ್ ಆಫ್ ಮಾಡ್ತೀರಾ. ಸೊ ನೀವು ಫುಲ್ಲು ಸಿಸ್ಟಮ್ ಆಫ್ ಮಾಡಬೇಕಂದ್ರೆ ಈ ಥರ ಶಟ್ ಡೌನ್ ಮೇಲೆ ಕ್ಲಿಕ್ ಕೊಡ್ತೀರಾ. ಅದೇ ನಾರ್ಮಲ್ ಆಗಿ ಈ ರೀಸ್ಟಾರ್ಟ್ ಅಂತ ಇದೆ. ರೀಸ್ಟಾರ್ಟ್ ಅಂದರೆ ಏನಂದರೆ ನೀವು ಅದನ್ನ ಕ್ಲಿಕ್ ಕೊಟ್ಟರೆ ಸಿಸ್ಟಮ್ ಆಫ್ ಆಗುತ್ತೆ, ಆಟೋಮೆಟಿಕ್ ಅದೇ ಆನ್ ಆಗುತ್ತೆ. ನೀವು ಯಾವುದೇ ಬಟನ್ ಪ್ರೆಸ್ ಮಾಡೋಂಗಿಲ್ಲ, ಅಂದರೆ ಅದೇ ಆಫ್ ಆಗಿ ಅದೇ ಆನ್ ಆಗುತ್ತೆ. ರೀಸ್ಟಾರ್ಟ್ ಅಂದರೆ, ಶಟ್ ಡೌನ್ ಅಂದರೆ ಫುಲ್ ಕಂಪ್ಲೀಟಾಗಿ ಆಫ್ ಆಗುತ್ತೆ. ಮತ್ತು ನೀವು ನೆಕ್ಸ್ಟ್ ಆನ್ ಮಾಡಬೇಕು ಅಂದರೆ ಸಿ ಪಿ ಯುನಲ್ಲಿ ದಪ್ಪ ಬಟನ್ ಇದೆಯಲ್ಲ, ಅದು ಕ್ಲಿಕ್ ಕೊಟ್ರೆ ಆನ್ ಆಗೋದು. ಸೊ ಈ ರೀತಿ ಇದೆ. ಸೊ ಇದು ಬೇಸಿಕ್ನಲ್ಲಿ ಫಸ್ಟ್ ಪಾರ್ಟ್ ಇದೆ. ಸೊ ಫ್ರೆಂಡ್ಸ್, ಸೆಕೆಂಡ್ ಪಾರ್ಟಿಂದ ಇವಾಗ ನಾವು ಸಾಫ್ಟ್ವೇರ್ನ ಕಲಿಯೋಣ ಫ್ರೆಂಡ್ಸ್.